ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದೆಲ್ಲ ಯೋನ್ ನಡೀತಾ ಇದೆಯಲ್ಲ, ಇದಕ್ಕೆಲ್ಲ ಸೂತ್ರಧಾರಿ ನಾನೇ. ನೀ ನನ್ನ ಕೈಲಾಗದೆ ಇರೋಳು ಅಂತ ಸ್ಯಾನೆ ಮೆರ್ದೆ ಅಲ್ವಾ? ಎರಡನೇ ಎಂತಿ ಇವಳ ಮಾತ್ ಏನ್ ಬೆಲೆ ಕೊಡೋದು ಅಂತ ನಿನ್ ಮನ್ಸಿಗೆ ಬಂದಂಗ ಆಡ್ತಿದ್ದೆ ಅಲ್ಲ. ಅದಕ್ಕೆಯ ನಾನ್ ನಿನಗೆ ಈ ಅವಮಾನದ ಬಹುಮಾನ ಕೊಟ್ಟಿರೋದು. ಇವಾಗ ಗೊತ್ತಾಯ್ತಾ ಪುಟ್ಟಕ್ಕ ಈ ರಾಜೀವ್ ಬೆಲೆ ಏನು ಅಂತ? ನನ್ ಎದ್ರಾಕೊಂಡವ್ರು ಯಾರು ನೆಮ್ಮದಿಯಾಗಿರಕ್ ಸಾಧ್ಯನೇ ಇಲ್ಲ. ನಾನು ಒಲದ್ರೆ ಹೂವೆ, ಮುನದ್ರೆ ಮಾತ್ರ ಸಾವೆ. ರಾಜವ್ವ, ಯಾಕವ್ವ ಯಾಕೆ ಹಿಂಗೆ ಮಾಡ್ತಿದ್ದಿ? ನೀನೇ ನಿನಗೆ ಏನೇನೋ ಊಹಿಸ್ಕೊಂಬಿಟ್ಟು ನಮ್ಮನ್ನ ಯಾಕೆ ಕಷ್ಟದ ಕೋಪಕ್ಕೆ ತೊಳ್ಬಿಟ್ಟಿದೀಯ? ನಾನು ಯಾವತ್ತೂ ನನ್ನನ್ನು ಪ್ಯಾರಿಯವಳು ಅಂತ ನೋಡೇ ಇಲ್ವೇ? ಓ ಹೌದಾ? ನಾನು ನಿಮ್ಮ ಮನೆಯಾಗೆ ಒಬ್ಳೆ ತಾನೆ? ಹಂಗಾದ್ರೆ ನಿನ್ ಮನೆ ಮೆಸ್ಸನ್ನೆಲ್ಲ ನನ್ನ ಹೆಸ್ರಿಗೆ ಬರ್ದ್ಬಿಟ್ಟು ಊರ್ ಬಿಟ್ಟು ಹೋಗು ನೋಡಮ್ಮ. ಏನ್ ಮಾತಾಡ್ತಿದ್ದೀರಾ ನೀವು? ನಾನೇನ್ ಬಿಟ್ಟಿಯಾಗೆ ಆಸ್ತಿ ಕೇಳ್ತಾ ಇಲ್ಲ. ಆ ಸಿಂಗಾರಮ್ಮ ಎಲ್ಲೋಳೆ ಅಂತ ಮಾಹಿತಿ ಕೊಡ್ತೀನಿ, ಅದಕ್ಕೆ ಬದಲಾಗಿ ನನಗೆ ಆಸ್ತಿ ಬರ್ಕೊಡಿ. ನೋಡಿ, ಮೊಸಳೆ ಬಾಯಿ ತೆಗೆದ್ರೆ ಅದು ಇನ್ನೊಬ್ರು ಉದ್ಧಾರಕ್ಕೆ ಮಂತ್ರ ಹೇಳಲ್ಲ, ಮಾಂಸನೇ ಕೀಳೋದು. ಹುಡ್ಗಿ, ನಾನ್ ರಕ್ತ ಇರೋ ರಾಕ್ಷಸಿ ಆಗಿದ್ರೆ ನಿನ್ನ ಜೈಲಿಂದ ಬಿಡಿಸ್ತಾನೆ ಇರ್ಲಿಲ್ಲ. ಅದ್ರ ಹಿಂದೆನೂ ನಿಮ್ದೇ ಒಂದ್ ಸಂಚಿತ್ತು ಅಂತ ನನಗ್ ಚೆನ್ನಾಗ್ ಗೊತ್ತು. ನೋಡು, ಕೆಲ್ಸ ಮಾಡಕ್ ಬಂದಿದ್ಯಾ, ಸುಮ್ನೆ ಕೆಲ್ಸ ಮಾಡ್ಕೊಂಡು ಹೋಗು. ಪಾಳೆಗಾರಿಕೆ ಮಾಡಕ್ ಬರ್ಬೇಡ. ನೋಡಿ, ಪುಟ್ಟ ಒಂದ್ ವಿಷಯಕ್ ಬಂದ್ರೆ ನಾನ್ ಪಾಳೆಗಾರ್ತಿನೂ ಆಗ್ತೀನಿ, ಪಾತಾಳಕ್ಕೂ ತಳ್ತೀನಿ. ಏನೇ ಅಂದ್ಯ ಮನೆ ಮಾಡಿ? ಅದ್ ನಾನಲ್ಲ, ನೀವು. ಸ್ನೇಹ, ದ್ವೇಷ ತೀರಿಸ್ಕೊಳ್ಳೇಬೇಕು ಅಂತಿರೋರ್ತವ. ನಾವು ಮಾತಾಡೋದು ಬೇಡ. ನಮ್ಮನ್ನ ಹಳ್ಳಕ್ಕೆ ತೊಳ್ಬಿಟ್ಟವ್ರೆ. ನಾವೀಗ ಕೈ ಹುರ್ಕೊಂಡು ಮಂಡಿ ಹುರ್ಕೊಂಡು ಯಾಕೆ ಹೇಳುಮ್ಮ? ಈ ಜನ್ಮದಾಗೆ ನಿನ್ ಮ್ಯಾಲೆದಳಕ್ ಆಗಕ್ಕಿಲ್ಲ. ನಾನ್ ಬದುಕಿರೋವರೆಗೂ ನಿನ್ನ ಕೆಳಗೆ ತುಳಿತಾನೆ ಇರ್ತೀನಿ. ತುಳಿಯೋದಕ್ಕೆ ನೀನು ಮದ ಏರಿರೋ ಆನೇನೂ ಅಲ್ಲ, ತುಳಿಸ್ಕೊಳ್ಳೋದಕ್ಕೆ ಅವ್ವ ಬಡಪಾಯಿನೂ ಅಲ್ಲ. ಅಬ್ಬ ಏನಬ್ಬ ನೀನು? ಮಾತೆ ಅರ್ಥ ಆಗದೆ ಇರೋರ್ಗೆ ಮನ್ಸಿನ ಮಾತು ಹೇಗೆ ಅರ್ಥ ಆಗುತ್ತೆ ಹೇಳು? ಇಂಥವ್ರನ್ನೆಲ್ಲ ಬೇರೆ ತರನೇ ವಿಚಾರಿಸ್ಕೋಬೇಕು. ಓಹೋಹೋ, ಲಾಯರ್ ಸಾಹೇಬ್ರು, ಸ್ಯಾನೆ ದಿನ ಆಗಿತ್ತು ನಿನ್ನ ನೋಡಿ. ಇವಳ್ ತಾವ ಮಾತಾಡಕ್ಕಿಂತ ಮುಂಚೆ ನಿಮ್ಮ ಅವ್ವನ್ ತಾವ ಹೋಗಿ ವಸಿ ಮಾತಾಡ್ಕೊಂಬ. ಯಾರ ಹತ್ರ ಯಾವಾಗ ಮಾತಾಡ್ಬೇಕು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಅಬ್ಬಾ ನೀನ್ ಬಾಬಾ ಬಾಬಾ. ಬಡವ್ರ ಕೋಪ ದಾವಡೆಗ್ ಮೂಲ. ಬಡವ್ರ ಕೂಗು ಗಾಳಿಲ್ ಮಾಯ. ಈ ಮಾತು ಯೋಡ್ ದಿಟ ಆಯ್ತದಲ್ವೇ? ಅಬ್ಬಾ, ನೀನು ಹೀಗೆ DC ಆಫೀಸು ಪೊಲೀಸ್ ಸ್ಟೇಷನ್ ಅಂತ ಯಾರಾದ್ರೂ ಹೋಗಿ ಬೇಡ್ಕೊಂಡ್ರು ಯಾರು ನಿನ್ಗೆ ಸಹಾಯ ಮಾಡಲ್ಲವಾ? ನನ್ನ ಕೈಲಾದೆಲ್ಲ ನಾನು ಪ್ರಯತ್ನ ಪಡ್ತಾ ಇವನಿ. ಏನು ಪ್ರಯೋಜನ ಆಯ್ತಾ ಇಲ್ಲ. ಅಪ್ಪ, ಇದು ಬರೀ ಸ್ವಾರ್ಥನೆ ತುಂಬಿರೋ ಪ್ರಪಂಚ. ಇಲ್ಲಿ ದುಡ್ಡಿಗೆ ಬೆಲೆನೇ ಹೊರತು ದುಡಿಯೋರ್ಗಲ್ಲ. ಇದೆಲ್ಲ ನಂಗೆ ತಿಳಿಯಕ್ಕೆ ನಾನೇ ನಿನ್ನಟ್ಟು ಓದಿದ್ದೀನೇನಪ್ಪ. ನಮ್ಮ ಮನೆಯಾಗೆ ಚಂದಕ್ಕೆ ಓದಿ ಇಂಥ ದೊಡ್ಡ ಸ್ಥಾನಕ್ಕೆ ಏರ್ದವಳು ಅವಳೊಬ್ಳೆಯ.
ನಮಗೂ ದಾರಿ ತೋರ್ತಿದ್ಲು. ಈಗ ಅವಳೇ ಇಲ್ಲ. ಚಂದ್ರು, ದಿಕ್ಕೆಟ್ ನಿಂತಿರೋ ನಮಗೆ ನೀನೇ ದಾರಿ ದೀಪ ಕಣಪ್ಪ. ನಿನ್ ಕೈ ಮುಗಿತೀನಿ, ನಮಗೆ ಸಹಾಯ ಮಾಡು. ಅವ್ವ ಏನಿದೆಲ್ಲ, ಸುಮ್ಮನೆ ಇರಿ ಅವ್ವ. ಇದರಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳ ಕೈವಾಡನೇ ಇದೆ. ಬರೀ ನಾವು ಮಾತ್ರ ಹೋರಾಡ್ತೀವಿ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತವ. ಅದ್ಯಾಟೆ ಕಷ್ಟ ಆಗ್ಲಿ. ನನ್ನ ಮಗಳ ವಿರುದ್ಧ ಪಿತೂರಿ ಮಾಡಿದವ್ರ ಮ್ಯಾಗೆ ದೂರ ಕೊಡ್ತೀನಿ. ಚಂದ್ರು, ನೀನ್ ಕೇಸ್ ನಡೆಸಿ ನನ್ನ ಮಗಳ ನಿರಪರಾಧಿ ಅಂತ ಸಾಬೀತು ಮಾಡ್ಬಿಡಪ್ಪ. ಇದು ಬರೀ ಮೀನುಗಳಿರೋ ಜಾಗ ಅಲ್ಲವಾ, ದೊಡ್ಡ ದೊಡ್ಡ ತಿಮ್ಮಿಂಗಳೆಲ್ಲ ಸೇರ್ಕೊಂಡ್ಬಿಟ್ಟಿದೆ. ಅದು ಯಾರೇ ಆಗಿರ್ಲಿ, ಅವ್ರ ವಿರುದ್ಧ ನಾವು ಹೋರಾಟ ಮಾಡುಮ. ಹೋರಾಡೋದಕ್ಕೆ ಬರೀ ಸಿಂಗಾರವ್ವ ಕಲಿ ಮಾತ್ರ ಇದರಲ್ಲಿ ಇನ್ವಾಲ್ವ್ ಆಗಿಲ್ಲ. ವೀರಭದ್ರ, ರಾಜಶೇಖರ್ ಇಬ್ರು ಸೇರ್ಕೊಂಡಿದ್ದಾರೆ. ಎಲ್ರೂ ಸೇರ್ಕೊಳ್ಳಿ ಬಿಡು ಅಣ್ಣಯ್ಯ. ಎಲ್ರೂ ಒಂದಾದ್ರೆ ನಮ್ ಕಡೆ ಬಂಗಾರತ್ತೆ ಅವ್ರು ನಮ್ಮ ಪರವಾಗಿ ನಿಲ್ತಾರೆ. ಹ್ಞೂ ಕಣಪ್ಪ, ನಮಗೆ ಅಮ್ಮವ್ರ ಬೆಂಬಲನೂ ಐತೆ. ನಾವೆಲ್ಲರೂ ಸೇರ್ಕೊಂಡು ದೂರ ಕೊಡ್ತೀವಿ. ನೀವು ಅತ್ತೆ ಸಪೋರ್ಟ್ ಇದೆ ಅಂತ ಹೇಳ್ತಿದ್ದೀರಾ, ಆದ್ರೆ ಇದರಲ್ಲಿ ಬಂಗಾರಮ್ಮ ಅವ್ರ ಪಾರ್ಟಿ ಪ್ರೆಸಿಡೆಂಟ್ ಕೂಡ ಭಾಗಿಯಾಗಿದ್ದಾರೆ. ಅಷ್ಟೇ ಅಲ್ಲ, ಇದರಲ್ಲಿ ದೊಡ್ಡ ದೊಡ್ಡ ರಾಜಕಾರಣಿಗಳ ಕೈವಾಡ ಕೂಡ ಇದೆ. ಅವ್ರ ವಿರುದ್ಧ ಹೋರಾಡಿ ನಾವು ಗೆಲ್ಲೋದು ಸುಲಭದ ಮಾತಲ್ಲ. ರಾಜಕಾರಣಿಗಳು ಒಂದಟ್ಗೆ ಅವ್ರೇನು ದ್ಯಾವ್ರುಗಳೇ, ನಮ್ಮಂಗೆ ಮನ್ಸು ತಾನೆ. ಹೌದವ, ಅವರು ಮನುಷ್ಯರೇ, ಆದರೆ ಅವ್ರಿಗೆ ಅಧಿಕಾರದ ಬಲ ಇರುತ್ತೆ. ಬಲ ಐತೆ ಅಂತ ಬಡವ್ರನ್ನ ತುಳಿಯೋದು ಯಾವ ನ್ಯಾಯ? ಈ ವ್ಯವಸ್ಥೆನ ಆಗಿರ್ಬೇಕಾದ್ರೆ ನಾವು ಯಾರನ್ನ ಅಂತ ಪ್ರಶ್ನೆ ಮಾಡೋದವ. ಅನ್ಯಾಯ ಆದಾಗ ಎದುರಾಳಿ ಯಾರೇ ಇದ್ರು ನಾವು ಪ್ರಶ್ನೆ ಮಾಡಲೇಬೇಕು. ನಾವು ಸುಮ್ಕೆ ಇರೋ ಗಂಟ ನಮ್ಗೆ ಮೋಸ ಆಯ್ತಾನೆ ಇರ್ತದೆ. ಅಣ್ಣಯ್ಯ, ನಮ್ಗಾಗಿರೋ ಅನ್ಯಾಯಕ್ಕೆ ಹೋರಾಡಕ್ ಬೇರೆ ದಾರಿನೇ ಇಲ್ವಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.